TTD ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ನಡೆಯುವ ಶ್ರೀನಿವಾಸ ಮತ್ತು ಪದ್ಮಾವತಿಯ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಏನಿದೆ ಅದನ್ನು ನೋಡಬೇಕು ಅಂತೇಳಿ ಭಾಳಷ್ಟು ಜನ ಕನಸು ಕಂಡಿರ್ತಾರೆ. ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ನೋಡೋದಕ್ಕೋಸ್ಕರ ಎಷ್ಟೋ ಜನ ಒಂದು ತಿರುಪತಿಗೆ ಹೋಗ್ತಾರೆ. ಆದರೆ ಸಾಕಷ್ಟು ಜನರಿಗೆ ಅದು ನೋಡುವಂಥ ಅವಕಾಶ ಸಿಗೋದಿಲ್ಲ. ಯಾಕೆಂತಂದರೆ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗಿಯಾದರೆ ಅದನ್ನ ಕಣ್ತುಂಬಿಕೊಂಡ್ರೆ ಮತ್ತು ಯೋಗ ಏನೊಂದು ಮಂತ್ರಗಳ ಮಧ್ಯೆ ಶಾಸ್ತ್ರೋಕ್ತವಾಗಿ ಈ ಒಂದು ಕಲ್ಯಾಣೋತ್ಸವ ನಡೀತಾ ಅದನ್ನು ನೋಡಿದರೆ ಒಂದು ದಿವ್ಯ ಅನುಭವ ಆಗುತ್ತೆ ಮತ್ತು ಇಷ್ಟಾರ್ಥ ಕೋರಿಕೆಗಳು ಈಡೇರುತ್ತೆ ಮತ್ತು ಮದುವೆ ಆಗದಿರೋರಿಗೆ ಮದುವೆ ಆಗುತ್ತೆ. ಈ ರೀತಿಯಾಗಿ ತಮ್ಮ ಕೋರಿಕೆಗಳು ಈಡೇರುತ್ತೆ ಅಂತೇಳಿ ಸಾಕಷ್ಟು ಜನ ಬಯಸಿ ಎಷ್ಟೋ ಜನ ಒಂದು ಇಲ್ಲಿಂದ ತಿರುಪತಿಗೆ ಹೋಗಿ ಆ ಕಲ್ಯಾಣೋತ್ಸವ ನೋಡೋದಕ್ಕೆ ಮುಂದಾಗ್ತಾರೆ. ಆದರೆ ಎಷ್ಟೋ ಜನಕ್ಕೆ ಅದು ದರ್ಶನ ಭಾಗ್ಯವಾಗೋದಿಲ್ಲ. ಆದರೆ ಇಂಥದ್ದೇ ಒಂದು ಈಗ ಶ್ರೀನಿವಾಸ ಕಲ್ಯಾಣೋತ್ಸವ ತುಂಬ ಅದ್ಧೂರಿಯಾಗಿ ಗ್ರ್ಯಾಂಡಾಗಿ ಸಾವಿರಾರು ಜನಗಳ ಮಧ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯ ಒಂದು ಶ್ರೀ ಗಡಿದಮ್ಮ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅದ್ಧೂರಿಯಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಅದು ವಿಶೇಷವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕೈ ಶಾಸಕ SN ಸುಬ್ಬಾರೆಡ್ಡಿಯವರು ಉಚಿತ ಸಾಮೂಹಿಕ ವಿವಾಹಗಳ ಸಮಾರಂಭದಲ್ಲಿ ಒಂದು 125ಕ್ಕೂ ಹೆಚ್ಚು ಜೋಡಿಗಳಿಗೆ ಒಂದು ಮದುವೆಯನ್ನು ಮಾಡಿದರು. ಆ ಮದುವೆಗೂ ಮುಂಚೆ ವಿಶೇಷವಾಗಿ ಇಲ್ಲೇ ಒಂದು ಅಂದರೆ TTD ಅಂದರೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಶ್ರೀನಿವಾಸ ಮೂರ್ತಿ ಮತ್ತು ಪದ್ಮಾವತಿಯ ಒಂದು ಉತ್ಸವ ಮೂರ್ತಿಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ತರುಣ ಸ್ವಾಮಿ ಅಂತಕ್ಕಂಥ ಪ್ರಧಾನ ಅರ್ಚಕರು ಸೇರಿದಂತೆ ಅಲ್ಲಿಯ ತಂಡವನ್ನೇ ಇಲ್ಲಿ ಕರೆಸಿ ಇದೇ ಒಂದು ಭವ್ಯವಾದ ವೇದಿಕೆಯಲ್ಲಿ ಅದ್ಧೂರಿಯಾಗಿ ಯಾವುದೂ ಕೊರತೆ ಇಲ್ಲದ ಹಾಗೆ ಯೋಗ ಮಂತ್ರಗಳ ಮಧ್ಯೆ ತುಂಬ ಗ್ರ್ಯಾಂಡಾಗಿ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಿದರು. ಈ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸುಮಾರು 20,000ಕ್ಕೂ ಹೆಚ್ಚು ಜನ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಬಂದರು. ಮತ್ತು ಇದೇ ಒಂದು ಕಲ್ಯಾಣೋತ್ಸವದಲ್ಲಿ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೋಳೂರು 3 ತಾಲೂಕುಗಳ ಸುಮಾರು 125ಕ್ಕೂ ಹೆಚ್ಚು ಜೋಡಿಗಳು ಇವತ್ತು ಸಪ್ತಪದಿ ತುಳಿದ್ರು ಅಂತ ಹೇಳ್ಬೋದು. ಇದರ ಪ್ರಯುಕ್ತವಾಗಿ ಗಣ್ಯಾತಿ ಗಣ್ಯರು ಆಗಮಿಸಿದರು ಮತ್ತು ವಧುವರರಿಗೆ ಸುಬ್ಬಾರೆಡ್ಡಿಯವರು ತಾಳಿ ಇರ್ಬೋದು, ಕಾಲುಂಗುರ ಇರ್ಬೋದು ಮತ್ತು ವಧು ವರ ಇಬ್ಬರಿಗೂ ಸಹ ಒಂದು ರೇಷ್ಮೆ ಬಟ್ಟೆಗಳು ಸೇರಿದಂತೆ ಮತ್ತು ಇಬ್ಬರ ಒಂದು ಸಂಬಂಧಿಕರು ಮತ್ತು ಅವರ ಬಂಧು ಬಳಗಗಳಿಗೆ ಒಂದು ರೇಷ್ಮೆ ಬಟ್ಟೆಗಳನ್ನು ವಿತರಿಸಿದರು. ಮತ್ತು ಎಲ್ಲರೂ ಸಹ ಒಂದು ಮದುಮಕ್ಕಳಂತೆ ಆಗಮಿಸಿ ಇಲ್ಲಿ ಮದುವೆಯನ್ನು ಮಾಡಿಕೊಂಡ್ರು. ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಏನು ಬಡವರು ಮದುವೆ ಮಾಡ್ಕೊಳ್ತಾರೆ ಅವರಿಗೆ ಯಾವುದೇ ಒಂದು ಕಿಳಿರ್ಮೆ ಉಂಟಾಗಬಾರ್ದು ಅಂಥೇಳಿ ಬೆಂಗಳೂರಿನ ಒಂದು ಖ್ಯಾತ ಒಂದು ಅಡುಗೆ ಕಾಂಟ್ರಾಕ್ಟರನ್ನು ಕರೆಸಿ ಸುಮಾರು 20,000ಕ್ಕೂ ಹೆಚ್ಚು ಜನರಿಗೆ ಏನು ಬಂದರು ಅವರಿಗೆ ಒಂದು ತುಂಬ ಭಾರಿ ಭೋಜನ ವ್ಯವಸ್ಥೆಯನ್ನು ಮಾಡಿದರು. ಒಟ್ಟಿನಲ್ಲಿ ಏನು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತು. ಅದು ವಿಶೇಷವಾಗಿ ತಿರುಮಲ ತಿರುಪತಿಯ ಒಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂದರೆ ಶ್ರೀನಿವಾಸ ಕಲ್ಯಾಣೋತ್ಸವದಿಂದ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬಂದಂಥ ಜನ ಆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನೋಡಿ ಆನಂದ ಬಾಷ್ಪವನ್ನು ಸುರಿಸೋದನ್ನು ನೋಡಿದ್ವಿ ಮತ್ತು ಇಷ್ಟಾರ್ಥ ಕೋರಿಕೆಗಳನ್ನು ಬೇಡಿಕೊಂಡಿದ್ದು ನಾವು ನೋಡಿದ್ವಿ. ಒಟ್ಟಿನಲ್ಲಿ ಏನಂತಂದರೆ ಈ ಬಾಗೇಪಲ್ಲಿಯಲ್ಲಿ ಇದೇ ಪ್ರಥಮ ಬಾರಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಆಗಿದ್ದು ವಿಶೇಷವಾಗಿತ್ತು ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಡಿಜಿಟಲ್.